ಬಿಟ್ಟಲ್ಲೂ ಕೂಡ ಎರಡು ವೆರೈಟಿ ಇದೆ. ಒಂದು ಸಿಂಗಲ್ ಲೇಯರ್ ಬಿಟ್ ಅಂತ ಬರುತ್ತೆ, ಇನ್ನೊಂದು ಡಬಲ್ ಲೇಯರ್ ಬಿಟ್ ಅಂತ ಬರುತ್ತೆ. ಈಗ ಪ್ರೈಸು ಅರ್ಥ್ಯಾಗರು ಯಾವ ರೀತಿ ರೇಟ್ ಡಿಪೆಂಡ್ ಆಗುತ್ತೆ ಅಂದರೆ, ನೀವು ತಾಣ ಬಿಟ್ಟು ಮೇಲೆ ರೇಟ್ ಡಿಪೆಂಡ್ಗಳಿಗೂ ಬಿಟ್ಟು ಚೇಂಜ್ ಮಾಡ್ಕೋಬೋದು. 2 ಇಂಚಿನ ಬಿಟ್ಟು, 4 ಇಂಚಿನ ಬಿಟ್ಟು, 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ತನಕ ಸಿಗುತ್ತೆ. ಅರ್ಥ್ಯಾಗರ್ ಬಂದು 9800 ಸ್ಟಾರ್ಟಿಂಗ್ ರೇಟ್ ಸಿಗುತ್ತೆ. ಸ್ಟಾರ್ಟಿಂಗ್ ರೇಟು 9800 13,000, 14,000, 15,000, 16,000 ಆ ಟೈಪೆಲ್ಲ ಅರ್ಥ್ಯಾಗರ್ ಸಿಗುತ್ತೆ. ಇದರಲ್ಲಿ 52 cc, 68 cc, 72 cc ಮೂರು ಟೈಪು ಅರ್ಥ್ಯಾಗರ್ ಸಿಗುತ್ತೆ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅರ್ಥ್ಯಾಗರ್ ಡಿಗ್ಗರ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರ್ ರಾಜೇಂದ್ರ ರೋಡಲ್ಲಿ ಅಂಗಡಿ ಇತ್ತು. ಈಗ ಶಿಫ್ಟ್ ಮಾಡಿದ್ದೀವಿ, ಅಂದರೆ ಹಳ್ಳಿಲಿ ಇದ್ದ ಅಂಗಡಿನ ಸಿಟಿಗೆ ಶಿಫ್ಟ್ ಮಾಡಿದ್ದೀವಿ. ಬೀರೂರಿಗೆ ಶಿಫ್ಟ್ ಮಾಡಿದ್ದೀವಿ. ಬೀರ್ ರಾಜೇಂದ್ರ ರೋಡಲ್ಲಿ ಹಳ್ಳಿಲಿತ್ತು, ಸಿಟಿ ಶಿಫ್ಟ್ ಮಾಡಿದ್ದೀವಿ. ಸಿಟಿಲಿ ಇದು ಪೊಲೀಸ್ ಸ್ಟೇಷನ್ ಪಕ್ಕ DCC ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದ್ದೀವಿ. ಬಂದು ಒಂದು ಸಲ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದ್ರೆ ಒಳ್ಳೆಯದು, ನೋಡ್ಕೊಂಡು ಕೂಡ ತಗೊಂಡೋಗೋದು. ಇಲ್ಲ ಡೆಲಿವರಿ ಬೇಕಂದ್ರೆ ಡೆಲಿವರಿ ಕೂಡ ಸಿಗುತ್ತೆ. ನಮ್ಮಲ್ಲಿ ಅರ್ಥ್ಯಾಗರಲ್ಲಿ 52 cc, 68 cc, 72 cc ಮೂರು ಟೈಪು ಅರ್ಥ್ಯಾಗರ್ ಸಿಗುತ್ತೆ. ಅದರಲ್ಲಿ ಕೆಲವರು ಫೋರ್ ಸ್ಟ್ರೋಕ್ ಕೇಳ್ತಾರೆ. ಫೋರ್ ಸ್ಟ್ರೋಕು ಸಿಗುತ್ತೆ. ಫೋರ್ ಸ್ಟ್ರೋಕ್ ಬೇಕು ಅಂದರೆ ಮಾತ್ರ ತರಿಸ್ಕೊಡ್ತೀವಿ. ಯಾಕೆಂದರೆ ಫೋರ್ ಸ್ಟ್ರೋಕಲ್ಲಿ ಅರ್ಥ್ಯಾಗರಿಗೆ ಸ್ಪೀಡ್ ಸಿಗೋಲ್ಲ, ಮಣ್ಣು ಎತ್ತಾಗಲಿಕ್ಕೆ ಸ್ಪೀಡ್ ಸಿಗೋಲ್ಲ. ಹಾಗೆ 2 ಸ್ಟ್ರೋಕ್ನೇ ರೆಕಮೆಂಡ್ ಮಾಡ್ತೀವಿ. 52 cc ಮತ್ತು ಬಿಟ್ಟಿನ ಮೇಲೆ ರೇಟು ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ಅರ್ಥ್ಯಾಗರ್ ಬಂದು 9800 ಸ್ಟಾರ್ಟಿಂಗ್ ರೇಟ್ ಸಿಗುತ್ತೆ. ಸ್ಟಾರ್ಟಿಂಗ್ ರೇಟು 9800 13,000, 14,000, 15,000, 16,000 ಆ ಟೈಪೆಲ್ಲ ಅರ್ಥ್ಯಾಗರ್ ಸಿಗುತ್ತೆ. ಈಗ ಇಲ್ಲಿ ಇರೋದು ಬಂದು 13,000 ಅರ್ಥ್ಯಾಗರ್. ಇದು ಬಂದು 52 cc ಅರ್ಥ್ಯಾಗರು 8 ಇಂಚಿನ ಬಿಟ್ಟಿದೆ. ಇದರಲ್ಲಿ 13,000 ಆಗುತ್ತೆ. ಇದರಲ್ಲಿ ನೀವು ತಾಣ ಕ್ವಾಲಿಟಿ ಮೇಲೂ ಅರ್ಥ್ಯಾಗರ್ಗಳು ಲಾಟ್ ಆಫ್ ವೇರಿಯಂಟ್ಸ್ ಸಿಗುತ್ತೆ. ಈಗ ಅರ್ಥ್ಯಾಗರಲ್ಲಿ ನಿಮ್ಗೆ ಯಾವ ಮಾಡೆಲ್ ಬೇಕು ಆ ಮಾಡೆಲ್ ನಮ್ಮಲ್ಲಿ ಸಿಗುತ್ತೆ. ಅಂದರೆ 58 cc ಸಿಗುತ್ತೆ, 62 cc ಸಿಗುತ್ತೆ, ಮತ್ತು 52 cc ಸಿಗುತ್ತೆ. 52 cc ಸಿಗುತ್ತೆ, 68 cc ಸಿಗುತ್ತೆ, ಮತ್ತು 72 cc ಸಿಗುತ್ತೆ. 3 ಥರದ ಇಂಜಿನ್ಗಳು ಸಿಗುತ್ತೆ. ಮತ್ತು ಎಲ್ಲ ಇಂಜಿನ್ಗಳಿಗೂ ಬಿಟ್ಟು ಚೇಂಜ್ ಮಾಡ್ಕೋಬೋದು. 2 ಇಂಚಿನ ಬಿಟ್ಟು, 4 ಇಂಚಿನ ಬಿಟ್ಟು, 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ತನಕ ಸಿಗುತ್ತೆ. ಆ ಬಿಟ್ಟಲ್ಲೂ ಕೂಡ ಎರಡು ವೆರೈಟಿ ಇದೆ. ಒಂದು ಸಿಂಗಲ್ ಲೇಯರ್ ಬಿಟ್ ಅಂತ ಬರುತ್ತೆ, ಇನ್ನೊಂದು ಡಬಲ್ ಲೇಯರ್ ಬಿಟ್ ಅಂತ ಬರುತ್ತೆ. ಈಗ ಪ್ರೈಸು ಅರ್ಥ್ಯಾಗರು ಯಾವ ರೀತಿ ರೇಟ್ ಡಿಪೆಂಡ್ ಆಗುತ್ತೆ ಅಂದರೆ, ನೀವು ತಾಣ ಬಿಟ್ಟು ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಅಂದರೆ 10 ಇಂಚಿನ ಬಿಟ್ಟು ತಗೊಂಡ್ರೆ ಒಂದು ರೇಟ್ ಆಗುತ್ತೆ, 8 ಇಂಚಿನ ಬಿಟ್ಟು ತಗೊಂಡ್ರೆ ಒಂದು ರೇಟ್ ಆಗುತ್ತೆ, 6 ಇಂಚಿನ ಬಿಟ್ಟು ತಗೊಂಡ್ರೆ ಒಂದು ರೇಟ್ ಆಗುತ್ತೆ. ಮತ್ತು ಅದರಲ್ಲೂ ಕೂಡ ಡಬಲ್ ಲೇಯರು, ಸಿಂಗಲ್ ಲೇಯರು ಸಪ್ರೇಟ್ ನೀವು ಯಾವ್ದು ತಂತೀರ ಅದ್ರ ಮೇಲೂ ಕೂಡ ಪ್ರೈಸು ಡಿಪೆಂಡ್ ಆಗುತ್ತೆ. ಇದರಲ್ಲಿ ಯಾವುದೆಲ್ಲ ಅಡಿಕೆ ಗಿಡದ ಗುಂಡಿ ಹೊಡಿಯೋಕ್ಕೆ 8 ಇಂಚಿನ ಬಿಟ್ಟು ಬೆಸ್ಟು. ಅಡಿಕೆ ಗಿಡದ ಗುಂಡಿ ಅಥವಾ ಬಾಳೆ ಸೊಸೆ ಗುಂಡಿ ಆ ಕಡೆಗೆ 8 ಇಂಚಿನ ಬಿಟ್ಟು ಜಾಸ್ತಿ ರೈತರು ಬಳಸೋದು. ಹಂಗಾಗಿ 8 ಇಂಚಿನ ಬಿಟ್ಟು ಅಡಿಕೆ ಗಿಡದ ಗುಂಡಿಗೆ ದಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಒಂದ್ಸಲ ಬಂದು ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ಒಳ್ಳೆಯದು, ನೋಡ್ಕೊಂಡು ಕೂಡ ತಗೊಂಡೋಗ್ಬೋದು. ಎಂಟೈರ್ ಕರ್ನಾಟಕ ಡೆಲಿವರಿ ಸಿಗುತ್ತೆ. ಎಂಟೈರ್ ಕರ್ನಾಟಕ ನೀವು ಯಾವ ಮಾಡೆಲ್ ಹೇಳ್ತೀರಾ, ನಿಮಗೆ ಯಾವ್ದು ಬಿಟ್ಟು ಬೇಕು ಆ ಬಿಟ್ಟು ಕೂಡ ಸಿಗುತ್ತೆ. ಅದರಲ್ಲಿ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್. ಎಲ್ಲ ಕಡೆ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಕಂಪೇರ್ ಮಾಡೋ ಹಾಗಿಲ್ಲ. ಕ್ವಾಲಿಟಿ ಮೇಲೆ ರೈಟ್ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ರೇಟಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಕಡಿಮೆ ಸಿಗುತ್ತೆ ಅಂದರೆ ಕ್ವಾಲಿಟಿನೂ ಹಂಗೆ ಇರುತ್ತೆ. ಜಾಸ್ತಿ ರೇಟ್ ಅಂದರೆ ಕ್ವಾಲಿಟಿನೂ ಅದೇ ಡಿಪೆಂಡ್ ಆದರೆ ಇದು ಕ್ವಾಲಿಟಿ ಇರುತ್ತೆ. ಈ ಅರ್ಥ್ಯಾಗರಲ್ಲಿ ಕೆಲವರು ಗುಂಡಿ ಹೊಡೆದಿರೋ ಲೆಕ್ಕಾಚಾರ ದಿನಕ್ಕೆ ಪರ್ ಡೇ 300-400 ಗುಂಡಿನೂ ಹೊಡೆದಿದ್ದಾರೆ, 500-600 ಗುಂಡಿನೂ ಹೊಡೆದಿದ್ದಾರೆ. ಮಾರ್ಕ್ ಮಾಡ್ಕೊಂಡು ಪರ್ ಡೇ ಹೊಡೆದಿರೋರು ಇದ್ದಾರೆ. ಮತ್ತು ಇದರಲ್ಲಿ ಟೈಮ್ ಸೇವ್ ಆಗುತ್ತೆ. ಎರಡನೇದಾಗಿ ಲೇಬರ್ ಸೇವ್ ಆಗುತ್ತೆ. ಗುಂಡಿ ಹೊಡೆಯೋಕ್ಕೆ ಲೇಬರ್ ಇಬ್ಬರು ಇದ್ದರೆ ಒಬ್ಬರು ಹೊಡಿಬೋದು, ಒಬ್ಬರು ಹೊಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಬ್ಬರು ಇದ್ದರೆ ಇಬ್ಬರು ಹೊಡ್ಕೊಂಡು ಹೋದರೆ ಟೈಮು ಸೇವ್ ಆಗುತ್ತೆ. ಮತ್ತು ಇದು ಬೆಳಗಿನ ಸಂಜೆ ಇದು ಎಂಟಾಳು ಮಾಡೋ ಕೆಲಸನ ಒಂದೇ ಮಿಷಿನಲ್ಲಿ ಗುಂಡಿ ಹೊಡ್ಕೊಂಡು ಅಡಿಕೆ ಸೊಸೆ ಅಥವಾ ಬಾಳೆ ಸೊಸೆ ಊರ್ಕೊಳ್ಳೋಕ್ಕೆ ಭಾರಿ ಅನುಕೂಲ ಆಗಿದೆ. ಬಂದು ರೈತರು ಒಂದು ಸಲ ವಿಸಿಟ್ ಮಾಡಿದ್ರೆ ಒಳ್ಳೆಯದು.